ಮುಡಾಸುಳಿಯಲ್ಲಿ ಸಿಲುಕಿದ್ದಾರೆ ಸಿಎಂ. ಒಂದು ಕಡೆ ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡಲಾಗ್ತಾ ಇದೆ. ಮೈಸೂರಿನ ಮಂಡಕ್ಕಳ್ಳಿ ಏರ್ಪೋರ್ಟ್ಗೆ ಸಿಎಂ ಬರಲಿದ್ದಾರೆ. ಸಿಎಂ ಬೆಂಬಲಿಸೋದಕ್ಕೆ ನೂರಾರು ಅಭಿಮಾನಿಗಳು ಕೂಡ ಆಗಮಿಸಿದ್ದಾರೆ. ನಾವು ನಿಮ್ಮೊಂದಿಗೆ ಎನ್ನುವ ಪ್ಲೇ ಕಾರ್ಡ್ ಅನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ನೂರಾರು ಕಾರ್ಯಕರ್ತರಿಂದ ಸಿಎಂ ಶಕ್ತಿ ಪ್ರದರ್ಶನವನ್ನ ನಡೆಸಲಾಗ್ತಾ ಇದೆ. ಮುಡಾಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಲುಕಿದ್ದಾರೆ. ಯಾವಾಗ ಬೇಕಾದರೂ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನೂರಾರು ಅಭಿಮಾನಿಗಳು ನಾವು ನಿಮ್ಮ ಪರವಾಗಿದ್ದೇವೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಿಎಂ ರವರ ಬೆನ್ನಿಗೆ ನಿಂತಿದ್ದಾರೆ. ಮುಡಾಸುಳಿಯಲ್ಲಿ ಸಿಎಂ ಒಂದ್ ಕಡೆ ಇದ್ರೆ ಶಕ್ತಿ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ಮೈಸೂರಿನ ಮಂಡಕ್ಕಳ್ಳಿ ಏರ್ಪೋರ್ಟ್ಗೆ ಸಿಎಂ ಆಗಮನ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು, ಬೆಂಬಲಿಗರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸ್ಥಾನದಿಂದ ಅಂದ್ರೆ ಸಿಎಂ ಸ್ಥಾನದಿಂದ ಇಳಿಯುವಂತಹ ಅಗತ್ಯತೆ ಇಲ್ಲ. ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂತಹ ಭರವಸೆಯನ್ನ ಕೂಡ ನೀಡ್ತಾ ಇದ್ದಾರೆ ಅಭಿಮಾನಿಗಳು, ಬೆಂಬಲಿಗರು, ಕಾರ್ಯಕರ್ತರು. ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಯಾರೋ ಕುತಂತ್ರ ಮಾಡಿ ನನ್ನ ಮೇಲೆ ಒಂದು ಈ ರೀತಿ ಹೇಳಿ ವ್ಯವಸ್ಥೆ ಮಾಡಿದ್ರೆ ರಾಜ್ಯಕ್ಕೆ ಕುತಂತ್ರ ಇದೆ. ನನ್ನನ್ನು ನೇಮಕ ಮಾಡಿದ್ದು ಕ್ಯಾಮ್ರಾ ಇತ್ತ ಮೈಸೂರು ಬಿಜೆಪಿ ಕಚೇರಿ ಬಳಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿರುವಂತದ್ದು. ಸಿಎಂ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಬಿಜೆಪಿ ಪಾಳ್ಯದವರು. ಬಿಜೆಪಿ ಕಚೇರಿ ಬಳಿ ಕೇಸರಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಭದ್ರತೆಗಾಗಿ ನೂರಾರು ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿರುವಂತದ್ದು. ಒಂದ್ ಕಡೆ ಮಂಡಕ್ಕಳ್ಳಿ ವಿಮಾನ ನಿಲ್ದಾಣದತ್ತ ಸಿಎಂ ಪರವಾಗಿರುವಂತಹ ಕಾರ್ಯಕರ್ತರು, ಬೆಂಬಲಿಗರು ಅವರ ಪ್ಲೇ ಕಾರ್ಡ್ ಅನ್ನ ಇಟ್ಕೊಂಡು, ಅಂದ್ರೆ ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂತಹ ಪ್ಲೇ ಕಾರ್ಡ್ ಅನ್ನ ಇಟ್ಕೊಂಡು ಅವರಿಗೆ ಬೆಂಬಲವನ್ನ ಸೂಚಿಸುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಕಚೇರಿಯ ಬಳಿ ಹೈ ಡ್ರಾಮಾ ನಡಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ, ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿನೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಏನು ವಿನೋದ್, ಬಿಜೆಪಿ ಕಚೇರಿ ಬಳಿ ಪೊಲೀಸರ ನಿಯೋಜನೆ ಏನೋ ಆಗಿದೆ, ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ? ಮತ್ತೊಂದು ಕಡೆ ಸಿಎಂ ರವರ ಆಗಮನ ಆಗುತ್ತೆ ಇವತ್ತು, ಯಾವ ರೀತಿಯಾದಂತಹ ಬಿಗಿ ಭದ್ರತೆಯನ್ನ ಏರ್ಪಡಿಸಿಕೊಳ್ಳಲಾಗಿದೆ, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಂತ ಹೇಳಿ? ರಮ್ಯಾ, ಈಗಾಗಲೇ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಅಪಾರ ಸಂಖ್ಯೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು ಆಗಮಿಸಿದ್ದಾರೆ. ಇವತ್ತಿನಿಂದ 3 ದಿನಗಳ ಕಾಲ ಮೈಸೂರಿಗೆ ಸಿಎಂ ಅವರು ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಇವತ್ತು ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಇದೆಲ್ಲದರ ಬೆಳವಣಿಗೆಯಲ್ಲಿ ನಡುವೆ ಇವತ್ತು ಮೈಸೂರಿಗೆ ಆಗಮಿಸಿದ ಕಾರಣಕ್ಕಾಗಿ ನಿಮ್ಮ ಜೊತೆ ನಾವಿದ್ದೇವೆ, ಜೊತೆಗೆ ಸಿಎಂ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕೆ ಸಾಕಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ನಿಮ್ಮ ಪರವಾಗಿ ನಾವಿದ್ದೇವೆ ಅನ್ನುವಂತಹ ಮುಡಾಸುಳಿಯಲ್ಲಿ ಸಿಲುಕಿದ್ದಾರೆ ಸಿಎಂ. ಒಂದು ಕಡೆ ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡಲಾಗ್ತಾ ಇದೆ. ಮೈಸೂರಿನ ಮಂಡಕ್ಕಳ್ಳಿ ಏರ್ಪೋರ್ಟ್ಗೆ ಸಿಎಂ ಬರಲಿದ್ದಾರೆ. ಸಿಎಂ ಬೆಂಬಲಿಸೋದಕ್ಕೆ ನೂರಾರು ಅಭಿಮಾನಿಗಳು ಕೂಡ ಆಗಮಿಸಿದ್ದಾರೆ. ನಾವು ನಿಮ್ಮೊಂದಿಗೆ ಎನ್ನುವ ಪ್ಲೇ ಕಾರ್ಡ್ ಅನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ನೂರಾರು ಕಾರ್ಯಕರ್ತರಿಂದ ಸಿಎಂ ಶಕ್ತಿ ಪ್ರದರ್ಶನವನ್ನ ನಡೆಸಲಾಗ್ತಾ ಇದೆ. ಮುಡಾಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಲುಕಿದ್ದಾರೆ. ಯಾವಾಗ ಬೇಕಾದರೂ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನೂರಾರು ಅಭಿಮಾನಿಗಳು
ನಾವು ನಿಮ್ಮ ಪರವಾಗಿದ್ದೇವೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಿಎಂ ರವರ ಬೆನ್ನಿಗೆ ನಿಂತಿದ್ದಾರೆ. ಮುಡಾಸುಳಿಯಲ್ಲಿ ಸಿಎಂ ಒಂದ್ ಕಡೆ ಇದ್ರೆ ಶಕ್ತಿ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ಮೈಸೂರಿನ ಮಂಡಕ್ಕಳ್ಳಿ ಏರ್ಪೋರ್ಟ್ಗೆ ಸಿಎಂ ಆಗಮನ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು, ಬೆಂಬಲಿಗರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸ್ಥಾನದಿಂದ ಅಂದ್ರೆ ಸಿಎಂ ಸ್ಥಾನದಿಂದ ಇಳಿಯುವಂತಹ ಅಗತ್ಯತೆ ಇಲ್ಲ, ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂತಹ ಭರವಸೆಯನ್ನ ಕೂಡ ನೀಡ್ತಾ ಇದ್ದಾರೆ ಅಭಿಮಾನಿಗಳು, ಬೆಂಬಲಿಗರು, ಕಾರ್ಯಕರ್ತರು ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಯಾರೋ ಕುತಂತ್ರ ಮಾಡಿ ನನ್ನ ಮೇಲೆ ಒಂದು ಈ ರೀತಿ ಹೇಳಿ ವ್ಯವಸ್ಥೆ ಮಾಡಿದ್ರೆ ರಾಜ್ಯಕ್ಕೆ ಕುತಂತ್ರ ಇದೆ. ನನ್ನನ್ನು ನೇಮಕ ಮಾಡಿದ್ದು ಇತ್ತ ಮೈಸೂರು ಬಿಜೆಪಿ ಕಚೇರಿ ಬಳಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿರುವಂತದ್ದು. ಸಿಎಂ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಬಿಜೆಪಿ ಪಾಳ್ಯದವರು. ಬಿಜೆಪಿ ಕಚೇರಿ ಬಳಿ ಕೇಸರಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಭದ್ರತೆಗಾಗಿ ನೂರಾರು ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿರುವಂತದ್ದು. ಒಂದ್ ಕಡೆ ಮಂಡಕ್ಕಳ್ಳಿ ವಿಮಾನ ನಿಲ್ದಾಣದತ್ತ ಸಿಎಂ ಪರವಾಗಿರುವಂತಹ ಕಾರ್ಯಕರ್ತರು, ಬೆಂಬಲಿಗರು ಅವರ ಪ್ಲೇ ಕಾರ್ಡ್ ಅನ್ನ ಇಟ್ಕೊಂಡು ಅಂದ್ರೆ ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂತಹ ಪ್ಲೇ ಕಾರ್ಡ್ ಅನ್ನ ಇಟ್ಕೊಂಡು ಅವರಿಗೆ ಬೆಂಬಲವನ್ನ ಸೂಚಿಸುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಕಚೇರಿಯ ಬಳಿ ಹೈ ಡ್ರಾಮಾ ನಡಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ, ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿನೋದ್ ಫೋನೋ ಸಂಪರ್ಕದಲ್ಲಿದ್ದಾರೆ. ಏನು ವಿನೋದ್, ಬಿಜೆಪಿ ಕಚೇರಿ ಬಳಿ ಪೊಲೀಸರ ನಿಯೋಜನೆ ಏನೋ ಆಗಿದೆ, ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ? ಮತ್ತೊಂದು ಕಡೆ ಸಿಎಂ ರವರ ಆಗಮನ ಆಗುತ್ತೆ ಇವತ್ತು, ಯಾವ ರೀತಿಯಾದಂತಹ ಬಿಗಿ ಭದ್ರತೆಯನ್ನ ಏರ್ಪಡಿಸಿಕೊಳ್ಳಲಾಗಿದೆ, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಂತ ಹೇಳಿ? ರಮ್ಯಾ, ಈಗಾಗಲೇ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಅಪಾರ ಸಂಖ್ಯೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಆಗಮಿಸಿದ್ದಾರೆ. ಇವತ್ತಿನಿಂದ 3 ದಿನಗಳ ಕಾಲ ಮೈಸೂರಿಗೆ ಸಿಎಂ ಅವರು ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಇವತ್ತು FIR ದಾಖಲಾಗುವಂತಹ ಸಾಧ್ಯತೆ ಇದೆ. ಇದೆಲ್ಲದರ ಬೆಳವಣಿಗೆಯಲ್ಲಿ ನಡುವೆ ಇವತ್ತು ಮೈಸೂರಿಗೆ ಆಗಮಿಸಿದ ಕಾರಣಕ್ಕಾಗಿ ನಿಮ್ಮ ಜೊತೆ ನಾವಿದ್ದೇವೆ, ಜೊತೆಗೆ ಸಿಎಂ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕೆ ಸಾಕಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ನಿಮ್ಮ ಪರವಾಗಿ ನಾವಿದ್ದೇವೆ ಅನ್ನುವಂತಹ